ನಮಸ್ಕಾರ, ತಿಳಿಯೋಣ ಬಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಲೇಖನ ಶ್ರೀನಿಧಿ. ಇವತ್ತು ಗಂಡಸರು ಉಡ್ದಾರವನ್ನು ಕಟ್ಕೊಳ್ಳೋದ್ರಿಂದ ಏನೆಲ್ಲ ಆರೋಗ್ಯದ ಪ್ರಯೋಜನಗಳಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಿಂದೂ ಸಂಪ್ರದಾಯದಲ್ಲಿನ ಪ್ರತಿಯೊಂದು ಆಚರಣೆಗಳಿಗೂ ವೈಜ್ಞಾನಿಕ ಹಿನ್ನೆಲೆ ಇದೆ. ನಾವು ಧರಿಸುವ ಪ್ರತಿಯೊಂದು ವಸ್ತುವು ನಮಗೆ ಆರೋಗ್ಯದ ಜೊತೆ ವಿಕಾಸವನ್ನು ನೀಡುತ್ತದೆ. ಅದರಲ್ಲಿ ಗಂಡ್ಮಕ್ಳು ಕಟ್ಕೊಳ್ಳುವ ಉಡ್ದಾರವೂ ಸಹ ಒಂದು. ಹಾಗಾದರೆ ಗಂಡ್ಮಕ್ಳು ಉಡ್ದಾರವನ್ನು ಕಟ್ಕೊಳ್ಳೋದ್ರಿಂದ ಏನೆಲ್ಲ ಆರೋಗ್ಯ ಪ್ರಯೋಜನಗಳಿವೆ ನೋಡ್ತಾ ಹೋಗೋಣ. ಗಂಡಸರು ಭಾರವಾದ ವಸ್ತುಗಳನ್ನು ಎತ್ತುವಾಗ ಅಥವಾ ದೈಹಿಕ ಕೆಲಸ ಮಾಡುವಾಗ ಹೊಟ್ಟೆಯ ಸ್ನಾಯುಗಳ ಮೇಲೆ ಒತ್ತಡ ಬೀಳುತ್ತೆ. ಉಡ್ದಾರವು ಸೊಂಟದ ಭಾಗದಲ್ಲಿ ಸ್ನಾಯುಗಳನ್ನು ಹಿಡಿದಿಟ್ಟುಕೊಳ್ಳುವ ಮೂಲಕ ಹರ್ನಿಯಾ ತಡೆಗಟ್ಟಲು ಸಹಾಯ ಮಾಡುತ್ತೆ ಅಂತ ನಂಬಲಾಗಿದೆ. ಸಣ್ಣ ವಯಸ್ಸಿನಿಂದ ಉಡ್ದಾರ ಧರಿಸೋದ್ರಿಂದ ಜನನೇಂದ್ರಿಯಗಳ ಬೆಳವಣಿಗೆಯು ಸರಿಯಾದ ರೀತಿಯಲ್ಲಿ ಆಗಲು ಮತ್ತು ಯಾವುದೇ ಅಸಮತೋಲನ ಉಂಟಾಗದಂತೆ ತಡೆಯಲು ಸಹಕಾರಿಯಾಗತ್ತೆ. ಸೊಂಟದ ಸುತ್ತ ದಾರ ಇರೋದ್ರಿಂದ ಆಹಾರ ಸೇವನೆಯ ಮೇಲೆ ನೈಸರ್ಗಿಕ ನಿಯಂತ್ರಣ ಇರುತ್ತೆ. ಇದು ಹೊಟ್ಟೆಯ ಭಾಗದಲ್ಲಿ ಅತಿಯಾದ ಕೊಬ್ಬು ಸಂಗ್ರಹವಾಗುವುದನ್ನು ತಡೆಯಲು ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಕರಿಸುತ್ತೆ. ಇದು ಸೊಂಟದ ಭಾಗಕ್ಕೆ ಉತ್ತಮ ಆಧಾರ ನೀಡೋದ್ರಿಂದ ಬೆನ್ನು ಮೂಳೆಯ ಕಾರ್ಯವೈಖರಿ ಮತ್ತು ಸರಿಯಾದ ಭಂಗಿಯನ್ನು ಕಾಪಾಡಿಕೊಳ್ಳಕ್ಕೆ ಸಹಾಯ ಆಗತ್ತೆ. ಹಿಂದೂ ಸಂಪ್ರದಾಯದ ಪ್ರಕಾರ ಉಡ್ದಾರವನ್ನು ಕಟ್ಕೊಳ್ಳೋದ್ರಿಂದ ದುಷ್ಟ ಶಕ್ತಿಗಳಿಂದ ರಕ್ಷಣೆ ಸಿಗತ್ತೆ. ಜೊತೆಗೆ ಧನಾತ್ಮಕ ಶಕ್ತಿಯನ್ನು ದೇಹದಲ್ಲಿ ಉಳಿಸಿಕೊಳ್ಳಲು ಸಹಾಯ ಮಾಡುತ್ತೆ. ಸಾಮಾನ್ಯವಾಗಿ ಕಪ್ಪು ಅಥವಾ ಬೆಳ್ಳಿ ಉಡ್ದಾರವನ್ನು ಗಂಡಸರು ಕಟ್ಕೋಬೇಕು ಅನ್ನೋಂತಹ ಸಂಪ್ರದಾಯ ಇದೆ. ನೋಡಿದ್ರಲ್ಲ, ಉಡ್ದಾರವನ್ನು ಕಟ್ಕೊಳ್ಳೋದ್ರಿಂದ ಏನೆಲ್ಲ ಆರೋಗ್ಯದ ಪ್ರಯೋಜನಗಳಿದೆ ಅಂತ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.